ಓಕೆ, ಇನ್ನು ಕುಡಿಯುವ ನೀರಿಗೋಸ್ಕರ ಸಾವಿರಾರು ಗ್ರಾಮಸ್ಥರು ಬೀದಿಗಿಳಿದಿದ್ದಾರೆ. ಚಾಮರಾಜನಗರದಲ್ಲಿ ಕುಡಿಯುವ ನೀರಿಗೋಸ್ಕರ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ದಂಟಳ್ಳಿ ಏತ ನೀರಾವರಿ ಯೋಜನೆ ಜಾರಿಗೆ ಆಗ್ರಹಿಸಿ ಗ್ರಾಮಸ್ಥರು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಕುಡಿಯುವ ನೀರಿಗೋಸ್ಕರ ಸಾವಿರಾರು ಗ್ರಾಮಸ್ಥರು ಬೀದಿಗೆ ಇಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ಕುಡಿಯುವ ನೀರಿಗೋಸ್ಕರ ಪ್ರತಿಭಟನೆಯನ್ನು ಮಾಡಿದ್ದಾರೆ. ದಂಟಳ್ಳಿ ಏತ ನೀರಾವರಿ ಯೋಜನೆಯನ್ನು ಜಾರಿಗೆ ಆಗ್ರಹಿಸಿ ನಡೆಸ್ತಾ ಇರತಕ್ಕಂಥ ಹೋರಾಟ ಇದು. ಮಹದೇಶ್ವರ ಬೆಟ್ಟದ ರಸ್ತೆಯ ಮಧ್ಯೆ ಕೂತ್ಕೊಂಡು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಹನೂರಿನ ವಡಕೆಹಳ್ಳದ ಸಮೀಪ ರಸ್ತೆ ಬದಿಯೇ ಕೂತ್ಕೊಂಡು ಧರಣಿಯನ್ನು ಮಾಡ್ತಾ ಇದ್ದಾರೆ. ಪ್ರೊಟೆಸ್ಟ್ನಿಂದ ಮಾದಪ್ಪನ ಬೆಟ್ಟಕ್ಕೆ ಹೋಗುವಂಥ ಭಕ್ತರಿಗೆ ತೊಂದರೆಯಾಗಿದೆ. 100 ದಿನಗಳತ್ತ ಸಾಗಿದೆ ಇವರ ಒಂದು ಹೋರಾಟ. ಪ್ರತಿಭಟನಾ ಸ್ಥಳಕ್ಕೆ ಇಲ್ಲಿಯವರೆಗೆ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಅವರು ಭೇಟಿ ಕೊಟ್ಟಿಲ್ಲ ಅನ್ನುವ ನೋವು ಪ್ರತಿಭಟನಾಕಾರರನ್ನು ಕಾಡ್ತಾ ಇದೆ. ಕರ್ನಾಟಕ ರಾಜ್ಯ ರೈತ ಸಂಘ ಸೇರಿದಂತೆ ಸಾವಿರಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸರ್ಕಾರ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೂಲಭೂತ ಸೌಲಭ್ಯ ಕುಡಿಯುವ ನೀರು ಇದು ಸರ್ಕಾರದ ಆದ್ಯ ಕರ್ತವ್ಯ. ನೀರನ್ನು ಕೊಡಬೇಕಾದಂಥ ಜವಾಬ್ದಾರಿ ಸರ್ಕಾರದ್ದು. ಆದರೆ ಇಲ್ಲಿಯವರೆಗೆ ನೀರನ್ನು ನಮಗೆ ಕೊಟ್ಟಿಲ್ಲ, ಕುಡಿಯೋದಕ್ಕೆ ನೀರನ್ನು ಕೊಟ್ಟಿಲ್ಲ ಅಂತ ಹೇಳಿ ರೈತರು ಗ್ರಾಮಸ್ಥರು ಎಲ್ಲರೂ ಸಹ ಹೋರಾಟ ಮಾಡ್ತಾ ಇದ್ದಾರೆ. ಅದು ಮಹದೇಶ್ವರ ಸ್ವಾಮಿ ಬೆಟ್ಟ, ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗುವಂಥ ಮಾರ್ಗ ಮಧ್ಯೆಯೇ ಕೂತ್ಕೊಂಡು ಟೆಂಟ್ಗಳನ್ನೆಲ್ಲ ಹಾಕ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಹೋಗೋಕ್ಕೆ ತೊಂದರೆ ಆಗ್ತಾ ಇದೆ. ಈಗ ಒಂದೊಂದು ಕಾಳಿ ಸುದ್ದಿ ಬಂದಾವೆ. ಹೆಂಗಂದ್ರೆ ಸರ್ಗುರ ಮಾಡುವಾಗಿಂದ ಟೀಪರ್ ಆಗಾಯ್ತು. ಇನ್ನು ಸರ್ಕಾರ 97ನೇ ದಿನ ಸರ್ಕಾರ ಒಂದು ಯಾವುದೋ ಒಂದು ರಾತ್ರಿ ಒಂದು ಮನೆ ಹೊಡೆದಾಕಿದ್ದಕ್ಕೆ ಬೆಳಗ್ಗೆ ಹೋಗಿ ಅವ್ರು ಇಡೀ ಕ್ಯಾಬಿನೆಟ್ ಹೋಗಿ ಕೂತ್ಕೊಳ್ಳುತ್ತೆ. ನಾವು 97 ದಿನದಿಂದ ಇಲ್ಲಿ ಪಾಪ ಇವರು ಸತತವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕಾಗಿ ಈ ಭಾಗದಲ್ಲಿ ಈಗಾಗಲೇ ಬಿದ್ರಳ್ಳಿ ದಿವಸಕ್ಕೆ 2 ಟ್ಯಾಂಕರ್ ನೀರು ಹೊಡಿತಾ ಇದ್ದಾರೆ ಇವತ್ತಿನ ಡೇಟ್ಗೆ. ಇನ್ನು ನಮಗೆ ಬೇಸಿಗೆಗಾಲ ಶುರುನೇ ಆಗಿಲ್ಲ, ಇವತ್ತಿಗೆ ನೀರು ನಾವು ಟ್ಯಾಂಕರ್ ಹೊಡೆಯೋ ಪರಿಸ್ಥಿತಿ ಬಂದಿದೆ. ಮತ್ತು ಇವ್ರು ಹೇಳ್ದಂಗೆ ಈಗಾಗಲೇ ಫ್ಲೋರೈಡ್ ಕಂಟೆಂಟು 650 to 700 ರೀಚ್ ಆಗಿದೆ. ಇವತ್ತಿನವರೆಗೂ ಒಂದರ ವಾಟರ್ ಪ್ಲಾಂಟ್ ತೆಗೆದಿದ್ದಾರೆ, ಆರೋ ಪ್ಲಾಂಟ್ಸ್ ಹಾಕಿದ್ದಾರೆ. ಸುಜಲ ಎಲ್ಲಿ ತನಕ ಬಂದಿದೆ ಅಲ್ಲಿ ತನಕ ಬಿಟ್ಟರೆ ಮಿಕ್ಕಿದಿನ ಯಾವ ಊರಿಗೂ ಇವತ್ತು ನಮಗೆ ಕುಡಿಯೋ ನೀರಿಲ್ಲ. ಸುಜಲನೂ ಫುಲ್ ಕಂಪ್ಲೀಷನ್ ಮಾಡ್ತಾ ಇಲ್ಲ ಇವರು. ಇಂಥ ಪರಿಸ್ಥಿತಿಯಲ್ಲಿ ನಾವೇನು ಮಾಡಬೇಕು? ಈಗ ನಾವು ಅಣ್ಣ ಹೇಳ್ದಂಗೆ ನಾವು ಕಳೆದ 6 ವರ್ಷದಿಂದಲೂ ನಾನು ಒಂದೇ ಮಾತು ಹೇಳ್ತಿರೋದು, ಮಾತೆತ್ತಿದ್ರೆ ಮೇಕೆದಾಟು ಅಂತಾರೆ. ಮೇಕೆದಾಟು ಅಂತ ದೊಡ್ಡ ಪ್ರಾಜೆಕ್ಟ್ ಅಂತ ತೋರಿಸ್ಬಿಟ್ಟು ಕೋರ್ಟ್ ಅಡ್ಡ ಹಾಕ್ತು ಅಂತಾರೆ. ಈಗ ನಾವು ಹೇಳೋದು, ಮಳೆಗಾಲದಲ್ಲಿ ನೀವು ಜಸ್ಟ್ ಸತ್ಯಗಾಲ ಬ್ರಿಡ್ಜಲ್ಲಿ ನಿಂತ್ಕೊಂಡು ನೋಡಿ, ಮಳೆಗಾಲದಲ್ಲಿ ಎಷ್ಟು ನೀರು ಪೋಲಾಗಿ ತಮಿಳುನಾಡಿಗೆ ಹೋಗ್ತಿದೆ ಅನ್ನೋದು ಎಲ್ಲರಿಗೂ ಐಡಿಯಾ ಸಿಗುತ್ತೆ. ನಮ್ದು ವಿಡಿಯೋಗಳು ಇದೆ, ತೋರಿಸ್ತೀವಿ. ಆ ನೀರು ಏನಕ್ಕೂ ಹೋಗಲ್ಲ, ಸೀದಾ ಅಣ್ಣ ಹೇಳ್ದಂಗೆ 100 TMC ಹೋಗಿ ಸಮುದ್ರಕ್ಕೆ ಸೇರ್ಕೋತಾ ಇದೆ. ನಾವು ಇದನ್ನ ಯಾವುದೇ ರೀತಿಯಾದ ಅಬ್ಜೆಕ್ಷನ್ಸ್ ಇಲ್ಲ. ನಾವು ಹೇಳೋದು, ಒಂದು 4 ಪಾಯಿಂಟಲ್ಲಿ ಲಿಫ್ಟ್ ಇರಿಗೇಷನ್ ಮಾಡಿ. ಒಂದು ದಂಟಳ್ಳಿಲಿ 1.5 ಕಿಲೋಮೀಟರ್ ಇದೆ ನಮಗೆ, ಇನ್ನು ಅಪ್ ಟು ನಿಮ್ಮ ಕಾವೇರಿಪುರ ತನಕನೂ ಇದೆ. ಎಲ್ಲ ಒಂದು 4 ಪಾಯಿಂಟಲ್ಲಿ ಲಿಫ್ಟ್ ಇರಿಗೇಷನ್ ಮಾಡಿ ಆ ಮಳೆಗಾಲದಲ್ಲಿ ಹೋಗ್ತದಂತ ನೀರನ್ನ ಮಾತ್ರ ನಾವು ತಗೊಂಡು ಈ ಭಾಗಕ್ಕೆ ಕೊಟ್ರೆ ಅಪ್ ಟು ಚಾಮರಾಜನಗರ ನೀರಾವರಿ ಮಾಡ್ಬೋದಾ? ಯಾಕೆ ಬೇಕು ಮೇಕೆದಾಟು? ನಮಗೆ ಮೇಕೆದಾಟು ಅಂತ ದೊಡ್ಡದನ್ನ ತೋರಿಸಿ ನಮ್ಮನ್ನು ಯಾಮರ್ಸೋದು ಬಿಟ್ಟು ಒಂದು ಸಣ್ಣದಾಗಿ ಲಿಫ್ಟ್ ಇರಿಗೇಷನ್ ಮಾಡ್ಕೊಡಕ್ಕಾಗಿಲ್ವಲ್ಲ ಇಷ್ಟು ವರ್ಷದಿಂದ. ನಾನು ಕಳೆದ 6 ವರ್ಷದಿಂದ ಕೇಳ್ಕೊತಾ ಇದ್ದೀವಿ, ನಮ್ಗೇನು ಬೇಡ, 2-3 ಪಾಯಿಂಟಲ್ಲಿ ಲಿಫ್ಟ್ ಇರಿಗೇಷನ್ ಮಾಡಿಕೊಟ್ರೆ ಈ ಭಾಗ ನಿಮಗೆ ಎಲ್ಲ ನೀರಾವರಿ ಆಗುತ್ತೆ. ಇವತ್ತಿಗೂ ನೀವು ಹನೂರು ಭಾಗಕ್ಕೆ ಬನ್ನಿ, 38-40 ವರ್ಷದ ಹುಡುಗರುಗಳು ಕಿಡ್ನಿ ಫೇಲ್ಯೂರ್ ಆಗಿ ಸಾಯ್ತಾ ಇದ್ದಾರೆ. ಯಾಕೆ? ಫ್ಲೋರೈಡ್ ಕಂಟೆಂಟ್ 650 ಇದೆ. ಹೆಂಗೆ ಕುಡಿಬೇಕು ಅವರು ನೀರು? 1-2 ವಾಟರ್ ಈಗ ಇದು RO ಪ್ಲಾಂಟ್ಗಳು ಹಾಕ್ತಾರೆ, ಅದನ್ನು ನೆಟ್ಟಿಗೆ ಮೇಂಟೈನ್ ಮಾಡಲ್ಲ. ಕಾವೇರಿಯಿಂದ ನದಿಯಿಂದಲೇ